ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೋಗ್ಲಿ, ಅದನ್ನ ಎದುರಿಸ್ತೀನಿ. ನೀನೊಬ್ಬಳು ನನ್ನ ಜೊತೆ ಇಲ್ಲ ಅಂದ್ರೆ ಅಲ್ಲಲ್ಲ, ನೀನೊಬ್ಬಳು ನನ್ನ ಜೊತೆ ಇದ್ರೆ ಏನ್ ಬಂದ್ರು ಎದುರಿಸ್ತೀನಿ ಎಂದೆ. ಹಾ ಅನ್ಪೂರ್ಣ ಅವ್ರೆ, ಬಿಡ್ದಿಲ್ ತಿಂದೆ ಹೋದ್ರೆ ಏನಂತೆ, ರಾಮನಗರದಲ್ಲಿ ತಿನ್ಬೋದಲ್ವಾ? ಒಟ್ನಲ್ಲಿ ಎಲ್ಲೇ ತಿಂದ್ರು ತಟ್ಟೆ ಇಡ್ಲಿನೇ ತಾನೆ. ಯಾಕೋ ನೀವೇ ನಮ್ಮ ಯಜಮಾನ್ರು ದಾರಿ ತಪ್ಪಿಸ್ತಿರೋ ಹಾಗಿದೆಯಲ್ಲ. ಅಮೇ, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಇವ್ರು ಯಾರು ದಾರಿ ತಪ್ಪಿಸಿದ್ರು ನಾನ್ ದಾರಿ ತಪ್ಪಲ್ಲ. ನಾನ್ ಯಾರು ಹೇಳು? ಅನ್ನಪೂರ್ಣೇಶ್ವರಿ ಗಂಡ. ನೀನ್ ಹೆದರ್ಕೊಳಕ್ ಹೋಗ್ಬೇಡ. ನೀವ್ಯಾಕೆ ಹೆದರ್ಕೊಂಡ್ ಕೂತಿದ್ದೀರಾ? ಮತ್ತೆ ಅವ್ರಿಗೇನು ಮಾಡ್ಬೇಕು ಅಂತ ಅನಿಸ್ತಿಲ್ವಾ? ಅಯ್ಯೋ ಮೇಡಮ್ ಅವ್ರೆ, ನಾನು ಹೊಡಿಬೇಕಂತಾನೆ ಅಲ್ಲಿಗೆ ಹೋಗಿದ್ದೆ. ಆದ್ರೆ ನಾನು ಹೋಗೋಕ್ಕಿಂತ ಮುಂಚೆ ಅವ್ರೆಲ್ಲದಕ್ಕೂ ರೆಡಿಯಾಗಿ ನಿಂತಿದ್ರು. ಒಬ್ರಾದ್ಮೇಲೆ ಒಬ್ರು ಹಾಕೊಂಡು ಹೊಡೆದ್ ಬಿಟ್ರು. ಸೊಂಟ ಎಲ್ಲ ಉಳ್ಕೋಗ್ಬಿಟ್ಟಿದೆ. ಮೊದ್ಲೇ ನಾನು ಚಿರ ಯೌವನದ ಯುವಕ. ಹೆಚ್ಚು ಕಡಿಮೆ ಆದ್ರೆ ಮುಂದೆ ನನ್ನ ಸಂಸಾರದ ಕತೆ ಏನು? ಹೋಗ್ಲಿ ಬಿಡಿ ಗೌಡ್ರೆ, ನೀವೇನು ಗದ್ದೆಲ್ ಹೋಗಿ ಕೆಲ್ಸ ಮಾಡ್ಬೇಕಾ? ಇಲ್ವಲ್ಲ, 3 ಹೊತ್ತು ಮನೇಲೆ ತಿನ್ಕೊಂಡು ಉಣ್ಕೊಂಡು ಇರ್ತೀರಾ. ಅನ್ಪೂರ್ಣ ಅವ್ರು ಇದಾರಲ್ವಾ, ನಿಮ್ಗೆ ಕೈ ಕಾಲು ಒತ್ ಕೊಡ್ತಾರ ಬಿಡಿ. ಯಾಕೆ ಚಿಂತೆ ಮಾಡ್ತೀರಾ? ಗೌಡ್ರೆ, ನೀವು ಸುಮ್ನೆ ಇದ್ರು ನಾನ್ ಸುಮ್ನೆ ಇರಲ್ಲ. ಆ ಚಿತ್ರಮಂಜರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ ಸಮರ್ಥನೆ ಮದ್ವೆ ಆಗ್ತೀನಿ ಅಂತ ಬಂದ್ರೆ ಸುಮ್ನೆ ಇದ್ಬಿಡ್ತೀನಾ? ಹೌದು ಗುಲಾಬಿ, ನೀನು ಆ ಚಿತ್ರನ್ಗೆ ಬುದ್ಧಿ ಕಲ್ಸು, ನಾನು ಆ ಮಂಜರಿನ ನೋಡ್ಕೋತೀನಿ. ಇಲ್ಲ ಅಂದ್ರೆ ಅವ್ರಿಬ್ರು ಸೇರ್ಕೊಂಡು ಬಾಳೆಹಣ್ಣು ತಿಂದು ಸಿಪ್ಪೆನ ನಮ್ ಕೈ ಕೊಟ್ಬಿಡ್ತಾರೆ. ಸಾಲ್ದು ಅಂತ ನಿಮ್ ಅತ್ತೆ ಬೇರೆ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರನ್ನೇ ನಂಬ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಸಮರ್ಥ ಜೀವನ ಹಾಳಾಗ್ಬಿಡತ್ತೆ. ನಾವೇನಾದ್ರೂ ಮಾಡ್ಲೇಬೇಕು. ಗೌಡ್ರೆ, ನಿಮ್ಗ್ ಹೊಡೆದ್ರು ಅಂದ್ರಲ್ಲ, ಅವ್ರ ರೌಡಿಗಳು ಎಲ್ಲಿ ಸಿಗ್ತಾರೆ? ಯಾಕ್ ಗುಲಾಬಿ ಅವ್ರೆ, ನೀವು ಹೋಗ್ಬಿಟ್ಟು ಆ ರೌಡಿಗಳ ಜೊತೆ ಫೈಟ್ ಮಾಡೋದಿಕ್ಕ? ಆ ನಿರ್ಧಾರ ಎಲ್ಲ ಮಾಡ್ಬೇಡಿ. ಇವ್ರೇನೋ ಗಂಡಸ್ರು, ಇವ್ರು ತಡ್ಕೊಂಡಿದ್ದಾರೆ. ನಮ್ಗೇನಾದ್ರೂ ಹೊಡೆದ್ರೆ ನಮ್ ಕತೆ ಅಷ್ಟೇ. ಮಾಲಿನಿ, ನಾವ್ ಹೆದ್ರುಕೊಂಡ್ರೆ ಹಗ್ಗ ಕೂಡ ಹಾವಾಗತ್ತೆ, ಹೆದ್ರಿಸಿದ್ರೆ ಹಾವು ಹಗ್ಗ ಆಗತ್ತೆ. ಗೌಡ್ರೆ, ನೀವ್ ಹೇಳಿ, ಎಲ್ಲಿರ್ತಾರೆ? ಇನ್ನೆಲ್ಲಿರ್ತಾರೆ ಮೇಡಮ್ ಅವ್ರೆ? ಆ ಚಂದ್ರು ಮನೆನ ಸುತ್ತಾಕ್ತಿರ್ತಾರೆ. ನಾನೇನ್ ಅವ್ರ ಹತ್ರ ಜಗಳ ಮಾಡ್ಬೇಕು ಅಂತ ಹೋಗಿರ್ಲಿಲ್ಲ. ಸುಮ್ನೆ ಅವ್ನ ಮನೆ ಕಡೆ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅವರೇ ಕಾಲ್ ಕೇರ್ ಜಗಳ ಮಾಡ್ಕೊಂಡು ನನ್ನನ್ನ ಹೊಡೆದ್ ಕಳ್ಸಿದ್ರು. ಅಲ್ಲ ರೀ, ಅವ್ರಷ್ಟೆಲ್ಲ ನಿಮಗ್ ಹೊಡಿಬೇಕಾದ್ರೆ ನಿಮ್ ಸಹಾಯಕ್ಕೆ ಯಾರು ಬರ್ಲಿಲ್ವಾ? ಯಾರು ಬರ್ಲಿಲ್ಲ ಅಮ್ಮಿ. ನೀವೇ 4 ತೆಗ್ದು ಅವ್ರಿಗೆ ಬಾರಿಸ್ಬೇಕಿತ್ತು. 4 ನಮ್ಮಿ 8 ಹೊಡೆದೆ. ಅವ್ರು 16 ಹೊಡೆದ್ರು ಅಂತ ನಾನು 32 ಹೊಡೆದೆ. ಆಮೇಲೆ ಹೊಗೆ ಹಾಕ್ಸ್ಕೊಂಡ್ರೆ ತಮಟೆ ಬಾರಿಸ್ಬೇಕಾಗತ್ತೆ ಅಂತ ವಾಪಸ್ ಬರ್ತಿದ್ನಾ, ಮತ್ತೆ ಎಳೆದ್ಬಿಟ್ಟು 74 ಹೊಡೆದ್ಬಿಟ್ರು. ನೀವ್ ಹೆದ್ರುಕೋಬೇಡಿ, ನಾನು ಮಾಲಿನಿ ಹೋಗಿ ವಿಚಾರಿಸ್ಕೊಂಡ್ ಬರ್ತೀವಿ. ನಾನ್ ಮಾತ್ರ ಎಲ್ಲಿಗೂ ಬರೋದಿಲ್ಲಪ್ಪ. ನಾನ್ ಮುಂದೆ ದೊಡ್ಡ ಹೀರೋಯಿನ್ ಆಗ್ಬೇಕು ಅಂತಿರೋಳು. ಅದ್ರ ಬದಲು ಮುಖ ಮುತ್ತಿ ಏಟ್ ಮಾಡ್ಕೊಳ್ಳೋದಕ್ಕೆ ನನ್ಗಿಷ್ಟ ಇಲ್ಲ. ಆಗ್ಬೇಕು ಅಂತ ಇರೋರಲ್ವಾ, ಆಗಲ್ಲ ಬಿಡಿ. ರೀ ಮಾಲಿನಿ, ನೀವೀಗ ಹೆದರ್ಕೊಂಡ್ರೆ ಹೀರೋಯಿನ್ ಹೇಗ್ರಿ ಆಗ್ತೀರಾ? ರೀಲ್ ಅಲ್ಲಿ ಹೊಡೆದಾಡಿದ್ರೆ ನೀವ್ ಹೀರೋ ಆಗಲ್ಲ. ನಿಜ ಜೀವನದಲ್ಲಿ ಹೊಡೆದಾಡಿದ್ರೇನೆ ಜನ ನಿಮ್ಮನ್ನ ಒಪ್ಕೊಳ್ಳೋದು. ನಿಮ್ಗೆ ಗುಲಾಬಿ ಜೊತೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ, ನಾನ್ ಹೋಗ್ತೀನಿ. ಬೇಡ ಬಿಡಿ, ಪರವಾಗಿಲ್ಲ, ನಾನೇ ಹೋಗ್ತೀನಿ. ಆಯ್ತು, ಹುಷಾರಾಗಿ ಹೋಗ್ ಬನ್ನಿ. ಹಂಗೆ ನೋಡ್ಕೊಂಡ್ ಬಂದ್ಬಿಡಿ. ಅವ್ರ ಜೊತೆ ಜಗಳ ಮಾಡಕ್ ಹೋಗ್ಬಿಡಿ. ಈಗ ಆಲ್ರೆಡಿ ನಾನೊಬ್ಬ ಪೇಷಂಟ್ ಆಗಿದ್ದೀನಿ. ಎಲ್ರು ಪೇಷಂಟ್ ಆಗ್ಬಿಟ್ಟು ಆಸ್ಪತ್ರೆಯಲ್ಲಿ ಬೀಳ್ಬೇಕಾಗತ್ತೆ. ಗೌಡ್ರೆ, ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರೋದು ನಾವಲ್ಲ, ಅವರು. ಅಲ್ಲಿನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು ಅಂತ ನೋಡ್ತೀನಿ. ಬನ್ರಿ ಮಾಲಿನಿ. ಬರ್ಬೇಕಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಾ, ಗುಲಾಬಿ ನಮ್ ಬಗ್ಗೆ ಎಷ್ಟು ಕೇರ್ ತಗೋತಾಳೆ ಅಂತ. ಹುತ್ತದಲ್ಲಿ ಹಾವಿದೆ ಅಂತ ಗೊತ್ತಿದ್ರು ನಮ್ಮನ್ ಕಾಪಾಡಕ್ಕೋಸ್ಕರ ಕೈ ಹಾಕಕ್ ಹೋಗ್ತಿದ್ದಾಳೆ. ದೇವ್ರೆ, ಅವಳಿಗೆ ಯಾವ ತೊಂದ್ರೆನೂ ಆಗದೆ ಇರ್ಬೇಕು. ಅಯ್ಯೋ ಅಮ್ಮಿ, ಹಾವಿರೋದು ಹುತ್ತದಲ್ಲ, ನಮ್ ಮನೇಲಿರೋದು. ನಮ್ ಮನೇಲಿರೋ ಹಾವುಗಳನ್ನ ಹೇಗಾದ್ರೂ ಮಾಡಿ ಹೊರಗೆ ಹಾಕ್ಬೇಕು. ಯೋಚನೆ ಮಾಡ್ಬೇಡ್ರಿ, ನಾನು ಒಳ್ಳೆ ಹಾವುಗಳಿಗೆ ಹಾಲೆರಿತೀನಿ. ಅದೇ ವಿಷ ಕಕ್ಕೋ ಹಾವುಗಳಿಗೆ ವಿಷಾನೇ ಎರಿತೀನಿ. ಚಿತ್ರ, ಅಮ್ಮ ಹೇಳಿ ಅಮ್ಮ. ಅಯ್ಯೋ, ಸೀರೆ ಎಷ್ಟು ಚೆನ್ನಾಗಿದೆ ಅಮ್ಮ. ನನ್ಗೂ ಇಂಥ ಸೀರೆಗಳು ಉಡ್ಬೇಕಂತ ತುಂಬಾ ಆಸೆ. ಆದ್ರೆ ಆ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ನನ್ನ ಬಡುಳಾಗುಡ್ಸಿ ನನ್ನ ಆಸೆಗಳಿಗೆಲ್ಲ ಆಸಿಡ್ ಹಾಕ್ಬಿಟ್ಟ. ಬಡವರಾಗಿ ಹುಟ್ಟೋದ್ ತಪ್ಪಲ್ಲಮ್ಮ, ಆದ್ರೆ ಬಡವರಾಗಿ ಸಾಯೋದ್ ತಪ್ಪು. ಇಲ್ಲ, ನನ್ನ ಹಣೆ ಬರದಲ್ಲಿ ಬಡವಳಾಗೇ ಇರ್ಬೇಕು ಅಂತ ಬರ್ದಿರುವಾಗ ಯಾರೇನ್ ಮಾಡಕ್ಕಾಗುತ್ತೆ? ನನ್ ವಿಷಯ ಬಿಡಿ ಅಮ್ಮ. ಯಾರ್ಗಮ್ಮ ಈ ಸೀರೆ ಇಷ್ಟೊಂದ್ ಚೆನ್ನಾಗಿದೆ? ನಿಮ್ ಸೊಸೆಗಾ? ಅವ್ರಿಗಂತೂ ಈ ಸೀರೆ ತುಂಬಾ ಚೆನ್ನಾಗ್ ಕಾಣಿಸುತ್ತಮ್ಮ. ಅವಳ ಬಗ್ಗೆ ಮಾತಾಡ್ಬೇಡ ಅಂತ ನಿನಗೆ ಹೇಳಿಲ್ಲ ನಾನು? ಇಂಥ ಒಳ್ಳೆ ಟೈಮಲ್ಲಿ ಅವಳ ಬಗ್ಗೆ ಮಾತಾಡಿ ಮೂಡ್ ಆಫ್ ಮಾಡ್ಬೇಡ. ಕ್ಷಮಿಸಿ ಅಮ್ಮ, ಈ ಸೀರೆ ನೋಡಿ ಅವ್ರಿಗೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಅನ್ಸ್ತು. ಈ ಸೀರೆ ಅವಳಿಗಲ್ಲಮ್ಮ, ನಿನ್ಗೆ. ಅಮ್ಮ, ನೀವ್ ತಮಾಷೆ ಮಾಡ್ತಿಲ್ಲ ತಾನೆ? ಈ ಸೀರೆ ಉಟ್ಕೊಳ್ಳೋ ಯೋಗ್ಯತೆ ನಂಗಿಲ್ಲಮ್ಮ.
ನೀವೇ ಹಾಕೊಂಡಿರೋದು ಯಾವ್ದಾದ್ರು ಸೀರೆ ಕೊಡಿ, ಅದನ್ನೇ ಉಟ್ಕೋತೀನಿ. ಇನ್ನೊಮ್ಮೆ ಹೀಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ. ನಿನಗೆ ಈ ಸೀರೆ ಉಟ್ಕೊಳ್ಳೋ ಯೋಗ್ಯತೆನೂ ಇದೆ, ಯೋಗನೂ ಇದೆ. ಅದಕ್ಕೆ ಈ ಸೀರೆ ನಿನಗೆ ಕೊಡ್ತಿರೋದು, ತಗೋ. ಅಲ್ಲಮ್ಮ, ನನ್ಗೆ ಈ ಸೀರೆ ಹಾಕೊಡ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ನೋಡು, ಈ ಸೀರೆ ನನ್ನ ಸೊಸೆಗಳು ಕೊಡ್ಬೇಕು ಅಂತ ತುಂಬಾ ಆಸೆಯಿಂದ ತಂದಿಟ್ಟಿದ್ದೆ. ಆದ್ರೆ ಆ ಪಿಶಾಚಿ ನನ್ನ ಸೊಸೆಯಾಗಿ ಬಂದ್ಲು. ಅವಳು ನನಗೆ ಇಷ್ಟ ಇಲ್ದೇ ಇರೋ ಕಾರಣ ಈ ಸೀರೆ ಅವಳು ಕೊಡ್ಲಿಲ್ಲ. ಆದ್ರೆ ನೀ ನನಗೆ ತುಂಬಾ ಇಷ್ಟ ಆಗಿದ್ಯಾ, ನಿನ್ನನ್ನ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಈ ಸೀರೆ ನೀನು ಕೊಡ್ತಾ ಇರೋದು. ತಗೋ, ಇದನ್ನ ಹೋಗಿ ಉಟ್ಕೊಂಡ್ ಬಾ. ಈಗ ನಾನು ಈ ಸೀರೆ ಇಸ್ಕೊಬಿಟ್ರೆ ನಾನು ಇದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಆಟಾಡ್ಸಿ ಇನ್ನಷ್ಟು ಸಿಂಪತಿ ಗಿಟ್ಟಿಸ್ಕೋಬೇಕು. ಇನ್ನು ಏನಮ್ಮ ಯೋಚನೆ ಮಾಡ್ತಿದ್ಯಾ? ತಗೋ, ಉಟ್ಕೊಂಬ ಹೋಗು. ಇಲ್ಲಮ್ಮ, ನಾನು ಸಮರ್ಥ್ ಅವ್ರನ್ನ ಮದ್ವೆ ಆದ್ರೆ ಗುಲಾಬಿ ಅವ್ರಿಗೆ ಮೋಸ ಆದಾಗುತ್ತೆ. ಸಮರ್ಥ್ ಅವರು ಗುಲಾಬಿ ಅವ್ರ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ನಿಮ್ ಸೊಸೆ ಆಗದೆ ಇದ್ರೆ ಏನಂತೆ, ನೀವ್ ಒಪ್ಪಿಗೆ ಕೊಡಿ, ನಾನು ಇಡೀ ಜೀವನ ನಿಮ್ ಸೇವೆ ಮಾಡ್ಕೊಂಡಿರ್ತೀನಮ್ಮ. ಅದಕ್ಕೆ ಕಣಮ್ಮ, ನೀ ನನಗೆ ತುಂಬಾ ಇಷ್ಟ ಆಗಿರೋದು. ಮಾತಲ್ಲಿ ಸ್ವಲ್ಪನೂ ಕಪಟ ಇಲ್ಲ, ಮಗು ತರ ಮಾತಾಡ್ತೀಯ. ಸೀತಮ್ಮ, ನೀವ್ ಇಷ್ಟೊಂದ್ ದಡ್ರು ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಎಷ್ಟು ಚೆನ್ನಾಗಿ ನಂಬಿಟ್ರಿ ಅಲ್ಲ. ನೋಡು, ಸೊಸೆ ಅಂದ್ರೆ ನಿನ್ ತರ ಇರ್ಬೇಕು. ನೀ ನನ್ ಮಗನ್ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ರೆ ನಿನ್ ಬಡತನನ ನಾನ್ ದೂರ ಮಾಡ್ತೀನಿ. ಬೇಡ ಅನ್ಬೇಡಮ್ಮ. ಅಮ್ಮ, ನಿಮ್ ಮಾತಿಗೆ ಒಪ್ಪಿಗೆ ಕೊಡ್ಬೇಕು ಅಂತ ನನ್ಗೂ ಮನ್ಸಿದೆ. ಆದ್ರೆ ನನ್ ಮದ್ವೆ ಆಗ್ಬೇಕಾಗಿರೋ ಹುಡ್ಗ ನೀನಂದ್ರೆ ಇಷ್ಟ, ನೀನ ಮದ್ವೆ ಆಗ್ತೀನಿ ಅಂತ ಹೇಳೋದನ್ನ ಕೇಳ್ಬೇಕು ಅಂತ ಅನ್ಸ್ತಿದೆ. ಅವ್ರು ಯಾವತ್ ಹೇಳ್ತಾರೋ ಅವತ್ ನಾನು ಈ ಸೀರೆ ಉಟ್ಕೋತೀನಮ್ಮ. ಈಗ ಬೇಡಮ್ಮ. ನನ್ ಮಾತಿಂದ ನಿಮ್ ಮನ್ಸಿಗೆ ನೋವಾಗಿದೆ ಅಂತ ಗೊತ್ತಮ್ಮ. ಈ ಅರಮನೆನ ಟಿವಿಲಿ ಸೀರಿಯಲ್ ನೋಡಿರೋ ಅನುಭವ ಇದೆಯೇ ಹೊರತು ನಿಜವಾದ ಅನುಭವ ಇಲ್ಲಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏ ಪಾಪ, ಎಷ್ಟು ಒಳ್ಳೆ ಹುಡುಗಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕಣ್ಮುಚ್ಕೊಂಡು ಒಪ್ಕೋತಿದ್ರು. ಆದ್ರೆ ಇಷ್ಟು ಬಲವಂತ ಮಾಡಿದ್ರು ಇವಳು ಒಪ್ಕೋತಾ ಇಲ್ಲ ಅಂದ್ಮೇಲೆ ಈ ಸೀತಮ್ಮನ್ಗೆ ಸರಿಯಾದ ಸೊಸೆ ಇವಳೆ. ಇದೇ ಮನೆ ಅಲ್ವಾ? ಹಾ, ಗುಲಾಬಿ ಅವ್ರೆ, ಎಲ್ಲಿ ಹುಡುಕಿದ್ರು ಇವ್ರು ಕಾಣಿಸ್ತಾನೆ ಇಲ್ವಲ್ಲ? ನಾವು ಬರ್ತೀವಿ ಅನ್ನೋ ಇನ್ಫಾರ್ಮೇಶನ್ ಅವ್ರಿಗೆ ಮುಂಚೆನೆ ಹೋಗಿತ್ತಾ ಹೇಗೆ? ಹೌದು, ನಾವು PM ಕಡೆಯವ್ರಲ್ವಾ, ಗೊತ್ತಾಗಿದ್ರು ಗೊತ್ತಾಗಿರ್ಬಹುದು. ಮತ್ತಿನ್ನೇನು, ನಾವು ಬರ್ತೀವಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಇನ್ನು ಅವ್ರಿಗೆಲ್ ಗೊತ್ತಿರುತ್ತೆ. ಗುಲಾಬಿ ಅವ್ರೆ, ನೀವು ಕ್ರೈಮ್ ಸಿನಿಮಾಗಳನ್ನ ನೋಡೋದಿಲ್ವಲ್ಲ, ಅದಕ್ಕೆ ಹೀಗ್ ಮಾತಾಡ್ತಾ ಇದ್ದೀರಾ. ಸರಿ ಬಿಡಿ, ಹೀಗೆ ಮುಂದಕ್ಕೆ ಹೋಗಿ ನೋಡೋಣ ಬನ್ನಿ, ಇಲ್ಲೇ ಎಲ್ಲಾದ್ರೂ ಇರ್ತಾರೇನೋ.